ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಗರಿಗರಿಯಾದ ಈರುಳ್ಳಿ ಪಕೋಡ ಮಾಡಿ ಕೊಟ್ಟರೆ ಈ ರೀತಿಯಾಗಿ ಖಂಡಿತ ಸಂಜೆ ಕಾಫಿ ಟೀ ಜೊತೆ ಒಂದು ಸೂಪರ್ ಆಗಿರುವಂತಹ ಒಂದು ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಒಂದು ರುಚಿಯಾಗಿರುವಂಥ ಈರುಳ್ಳಿ ಪಕೋಡ ಕೇವಲ 5 ರಿಂದ 10 ನಿಮಿಷದಲ್ಲಿ ತಯಾರಿಸ್ಕೊಳ್ಬೋದು. ತುಂಬಾ ಈಸಿಯಾಗಿ ಮಾಡುವಂತಹ ಈರುಳ್ಳಿ ಪಕೋಡ ಕೆಲವೊಂದು ಟಿಪ್ಸ್ಗಳನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ನಾನಿಲ್ಲಿ ಒಂದು 5 ರಿಂದ 6 ಈರುಳ್ಳಿಯನ್ನು ಸಣ್ಣದಾಗಿ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನೀವು, ಈ ರೀತಿಯಾಗಿ ಈರುಳ್ಳಿಯನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಖಂಡಿತವಾಗ್ಲೂ ಎಷ್ಟು ನಾವು ಸಣ್ಣಗೆ ಕಟ್ ಮಾಡ್ಕೊಳ್ತೀವೋ ಈ ಒಂದು ಈರುಳ್ಳಿ ಪಕೋಡ ಮಾಡೋದಕ್ಕೆ ಅಷ್ಟು ಚೆನ್ನಾಗಿ ಬರುತ್ತೆ ಈ ಈರುಳ್ಳಿ ಪಕೋಡ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಫ್ರೆಂಡ್ಸ್, ತುಂಬಾ ಈಸಿಯಾಗಿ ಮಾಡುವಂಥ ಗರಿಗರಿಯಾಗಿರುವಂತಹ ಒಂದು ಆನಿಯನ್ ಪಕೋಡ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ಬರೋದಕ್ಕೆ ನಾವು ಏನು ಮಾಡಬೇಕು ಮತ್ತು 5 ನಿಮಿಷದಲ್ಲಿ ಹೇಗೆ ಈರುಳ್ಳಿ ಪಕೋಡವನ್ನು ತಯಾರಿಸ್ಕೊಳ್ಬೇಕು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸಂಜೆ ಕಾಫಿ ಟೀ ಜೊತೆ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ, ಆವಾಗ ದಿಢೀರಾಗಿ ಮಾಡ್ಕೊಳ್ಳುವಂಥ ಒಂದು ಗರಿ ಆಗಿರುವಂಥ ಈರುಳ್ಳಿ ಬಜ್ಜಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಈರುಳ್ಳಿಯನ್ನು ಈ ರೀತಿಯಾಗಿ ನಾನು ಫಸ್ಟಿಗೆ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ ನಂತರ ನಾವು ಈ ರೀತಿ ಕೈಯಲ್ಲೇ ಇದನ್ನು ಸ್ವಲ್ಪ ಜಾಸ್ತಿ ಫ್ರೆಶ್ ಮಾಡಿ ಕಿವುಚ್ಕೋಬಾರ್ದು. ನೋಡಿ, ಈ ರೀತಿ ಲೇರ್ ಆಗಿ ನಮಗೆ ಈರುಳ್ಳಿ ಬಿಟ್ಕೋಬೇಕು. ಆ ರೀತಿಯಾಗಿ ಕೈಯಲ್ಲೇ ಇದನ್ನು ನಾನು ಬಿಡಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾವು ನಿಧಾನವಾಗಿ ಬಿಡಿಸ್ಕೊಳ್ಳೋಣ. ಜಾಸ್ತಿ ಸ್ವಲ್ಪ ದೊಡ್ಡ ಗಾತ್ರದಲ್ಲಿರುವಂಥ ಈರುಳ್ಳಿಯನ್ನು ತಗೊಳ್ಳಿ, ಆವಾಗ ಖಂಡಿತವಾಗ್ಲೂ ಪಕೋಡ ಅಥವಾ ಈ ಬಜ್ಜಿ ಸೂಪರ್ ಆಗಿರುತ್ತೆ. ಈಗ ನೋಡಿ, ಈ ರೀತಿ ನಾನು ಬಿಡಿಸ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈರುಳ್ಳಿಯನ್ನು ಈ ರೀತಿಯಾಗಿ ಬಂದ ನಂತರ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಫಸ್ಟೇ ಉಪ್ಪಾಕಿ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು ಅಥವಾ ಆಮೇಲೆ ಕೂಡ ಹಾಕ್ಕೊಳ್ಬೋದು. ಈಗ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಖಾರಕ್ಕೆ ಅನುಗುಣವಾಗಿ ಇಲ್ಲಿ ಅಚ್ಕಾರದ ಪುಡಿಯನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ನಾವು ಇನ್ನೂ ಸ್ವಲ್ಪ ಹಾಕ್ಕೊಳ್ಳೋಣ. ಓಕೆ, 1 ಸ್ಪೂನ್ ಆಗುವಷ್ಟು ಕರೆಕ್ಟಾಗಿ ನಾನು ಖಾರದ ಪುಡಿಯನ್ನು ತೊಗೊಂಡಿದ್ದೀನಿ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಲರ್ ಏನು ಬೇಡ. ಕೆಲವರೆಲ್ಲ ಕಲರ್ ಆಗಿ ಬರಬೇಕು ಅಂದರೆ ಬಣ್ಣ ಹಾಕಬೇಕಾ ಹಾಗೆ ಹೀಗೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಳಿಸಿದ್ರು. ಖಂಡಿತವಾಗ್ಲೂ ಇಲ್ಲ ಫ್ರೆಂಡ್ಸ್, ಬಣ್ಣ ಯಾವುದು ಬೇಡ. ನೀವು ಈಗ ಅಚ್ಕಾರದ ಪುಡಿನ ಬಳಸ್ತಿರಲ್ಲ, ನಿಮಗೆ ಅದು ಕೆಂಪಗಿದೆ ಅನ್ನೋದಾದರೆ ನೀವು ಏನು ಕಲರ್ ಬೇಕಾಗೋದೇ ಇಲ್ಲ. ಸೊ ಕಲರ್ ಏನಕ್ಕೆ ಬೇಕು, ನಮಗೆ ತಿನ್ನೋದಕ್ಕೆ ಟೇಸ್ಟಿಯಾಗಿರಬೇಕಲ್ವಾ ಮೇಯ್ನು. ಸೊ ಖಂಡಿತ ಕಲರ್ ಬೇಡ. ಕಲರ್ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ, ಅದಕ್ಕೋಸ್ಕರ. ನಂತರ ನೋಡಿ, ಈ ರೀತಿ ನಾನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದಾದ ನಂತರ 1 ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಚಿಕ್ಕದಾಗಿರೋಂಥ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಖಾರದ ಪುಡಿ ಕೂಡ ಬಳಸಿದ್ದೀವಲ್ಲ, ಅದಕ್ಕೋಸ್ಕರ. ಮಕ್ಳಿಗೆ ಕೊಡೋದಾದರೆ ಹಸಿರು ಮೆಣಸಿನ್ಕಾಯಿ ಸ್ಕಿಪ್ ಮಾಡಿ ಫ್ರೆಂಡ್ಸ್. ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ನಂತರ ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಕ್ಯಾಪ್ಸಿಕಮ್ ಹಾಕಿದ್ರೂ ಕೂಡ ಒಳ್ಳೆ ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಕ್ಯಾಪ್ಸಿಕಮ್ ಅಂದರೆ ಒಂದು 2 ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ಅಷ್ಟೇ ನಾನು. ಬೇಕು ಅಂತಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ, ಏನು ತೊಂದರೆ ಇಲ್ಲ. ಅದಾದ ನಂತರ ನಾವು ಇವಾಗ ಸ್ವಲ್ಪ ಇದಕ್ಕೆ ಅಜ್ವೈನ್ ಹಾಕ್ಕೊಳ್ಳೋಣ. ಅಜ್ವೈನ್ ಇದ್ದರೆ ಉಪಯೋಗಿಸಿ, ಇಲ್ಲ ಅಂತಂದರೆ ನೀವು ಜೀರಿಗೆ ಕೂಡ ಹಾಕ್ಕೊಳ್ಬೋದು, ಅಥವಾ ಎರಡನ್ನೂ ಕೂಡ ಉಪಯೋಗಿಸ್ತೀವಿ ಅಂದರೆ ಖಂಡಿತ ಕೂಡ ಹಾಕ್ಕೊಳ್ಬೋದು. ಜೀರಿಗೆ ಮತ್ತು ಅಜ್ವೈನ್ ಒಳ್ಳೆಯದು ಆರೋಗ್ಯಕ್ಕೆ, ನೀವು ಎರಡನ್ನೂ ಕೂಡ ಉಪಯೋಗಿಸ್ಬೋದು ಫ್ರೆಂಡ್ಸ್. ಈಗ ಇಷ್ಟನ್ನು ಹಾಕಿದ ನಂತರ ನಾವು ಇದಕ್ಕೆ ಕಡಲೆ ಹಿಟ್ಟನ್ನು ಎಷ್ಟು ಸೇರಿಸ್ಕೊಳ್ತೀವಿ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದನ್ನು ಎಷ್ಟು ತೊಗೊಳ್ತೀನಿ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ನಾನು ನೀಟಾಗಿ. ಅದಾದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನೋಡಿ, ಈರುಳ್ಳಿಯನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಕೆಳಗಡೆ ಎಲ್ಲ ಸ್ವಲ್ಪ ನೀರು ಬಿಟ್ಕೊಳ್ತಾ ಇದೆ. ಉಪ್ಪು ಹಾಕಿ ನಾವು ಮಿಕ್ಸ್ ಮಾಡಿರೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇದಕ್ಕೆ ನೀವು ಜಾಸ್ತಿ ಮತ್ತೆ ನೀರು ಕೂಡ ಹಾಕ್ಕೊಳ್ಳೋ ಅಂಥ ಇದೇನು ಬರೋದಿಲ್ಲ. ಯಾಕೆ ಅಂತಂದರೆ ಈರುಳ್ಳಿಯಲ್ಲೇ ನೀರಿನ ಅಂಶ ಇರುತ್ತೆ, ಅದಕ್ಕೋಸ್ಕರ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕಡಲೆ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಇಲ್ಲಿ ಬಜ್ಜಿಗೆ ಉಪಯೋಗಿಸ್ತೀವಲ್ಲ ನಾವು, ಅದೇ ಕಡಲೆ ಹಿಟ್ಟು. ಸೊ ಈ ಕಡಲೆ ಹಿಟ್ಟು ನನಗೆ ಎಷ್ಟು ತೊಗೊಂಡಿದ್ದೀರಿ ಅಂದರೆ ಒಂದು 3/4 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ತೊಗೊಂಡಿಲ್ಲ. ಜಾಸ್ತಿ ಬೇಕಾಗೋದು ಇಲ್ಲ. ಬಜ್ಜಿ ಮಾಡಬೇಕು ಅಂತ ಅಂದರೆ ನಮಗೆ ಈರುಳ್ಳಿ
ಮೆಣಸಿನಕಾಯಿ ಬಜ್ಜಿ, ಆಲೂಗೆಡ್ಡೆ ಬಜ್ಜಿ, ಹೀರೆಕಾಯಿ ಬಜ್ಜಿ ಮಾಡಬೇಕು ಅಂದಾಗ ಮಾತ್ರ ನಮಗೆ ಜಾಸ್ತಿ ಹಿಟ್ಟು ತಗೊಳುತ್ತೆ. ಆದರೆ ನಮಗೆ ಈರುಳ್ಳಿ ಬಜ್ಜಿ ಅಥವಾ ಈರುಳ್ಳಿ ಪಕೋಡ ಮಾಡಬೇಕಾದ್ರೆ ನಮಗೆ ಜಾಸ್ತಿ ಕಡಲೆ ಹಿಟ್ಟು ಬೇಕಾಗೋದಿಲ್ಲ ಫ್ರೆಂಡ್ಸ್. ಓಕೆ. ಸೊ ಎಷ್ಟು ಕಡಲೆ ಹಿಟ್ಟು ಬೇಕು ಮತ್ತು ಹೇಗೆ ಹಿಟ್ಟನ್ನು ಕಲಿಸ್ಕೋಬೇಕು ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಜಾಸ್ತಿ ಕಡಲೆ ಹಿಟ್ಟು ಹಾಕಿ ಈರುಳ್ಳಿ ಕಮ್ಮಿ ಹಾಕಿದ್ರೆ ಖಂಡಿತ ನಾವೊಂದು ಈರುಳ್ಳಿ ಪಕೋಡ ಅಷ್ಟು ಟೇಸ್ಟಿ ಅನಿಸೋದಿಲ್ಲ. ಅದಕ್ಕೋಸ್ಕರ ಈರುಳ್ಳಿ ಜಾಸ್ತಿ ಇರಬೇಕು, ಕಡಲೆ ಹಿಟ್ಟು ಕಮ್ಮಿ ಇರಬೇಕು ಫ್ರೆಂಡ್ಸ್. ಓಕೆ. ಈಗ ನೋಡಿ ಮತ್ತೆ ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ ನಂತರ ಸ್ವಲ್ಪ ಕಡಲೆ ಹಿಟ್ಟು ಉಳಿದಿರೋ ಕಡಲೆ ಹಿಟ್ಟನ್ನು ಕೂಡ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. 3/4 ಕಪ್ಪು ನಾನು ಕಡಲೆ ಹಿಟ್ಟನ್ನು ತೊಗೊಂಡಿರೋದು. ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ. ಸಣ್ಣ ರವೆ ಅಂತ ಹೇಳ್ತೀವಲ್ವ, ಬಾಂಬೆ ರವೆ ಅಂತ ಹೇಳ್ತೀವಲ್ಲ, ಆ ರವೆಯನ್ನು ತೊಗೊಂಡಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು. ನೋಡಿ ಈಗ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಕೂಡ ಹಾಕ್ಕೊಂಡಿಲ್ಲ, ಏನು ಬೇಡ. ನಮಗೆ ನೀರು ಬೇಕು ಅಂದರೆ 1 ಸ್ಪೂನು ಅಥವಾ 2 ಸ್ಪೂನ್ ನೀರು ಬೇಕಾಗುತ್ತೆ. ನೋಡಿ ಈ ರೀತಿ ಉಂಡೆ ಕಟ್ಟಿ ಕೂಡ ಎಣ್ಣೆಯಲ್ಲಿ ಬಿಡ್ಬೋದು ನೀವು, ಅಥವಾ ಸ್ವಲ್ಪ ಹಿಟ್ಟನ್ನು ತಗೊಂಡು ಹಾಗೆ ಕೂಡ ಹಾಕ್ಕೊಳ್ಬೋದು. ಈಗ ನಾನು ಸ್ವಲ್ಪ ಹೇಗೆ ಕಲಸಿದ್ದೀನಿ ಅಂತ ನೋಡ್ಬೋದು ನೀವು. ಅದಾದ ನಂತರ ನೋಡಿ ಬಿಸಿ ಎಣ್ಣೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿ ಎಣ್ಣೆ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಬಿಸಿ ಎಣ್ಣೆ ಹಾಕಿದ ನಂತರ ಇವಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಬಿಸಿ ಇರುತ್ತೆ, ಕೈಯಲ್ಲಿ ಮಾಡೋಕ್ಕೆ ಹೋಗಬೇಡಿ, ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. 1 ಸ್ಪೂನ್ ಸಹಾಯದಿಂದ ನೀವು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಯ್ತಲ್ಲ, ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾಯೋದಕ್ಕೆ ಆಲ್ರೆಡಿ ಇಟ್ಟಿದ್ದೀನಿ. ಇವಾಗ ನೋಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು. ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದು ಮರ್ತಿದ್ದೆ. ಈಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತೀನಿ. ಅದಾದ ನಂತರ ಇದನ್ನು ನಾವು 1 ಬೈ 1 ಹಾಕ್ಕೊಳ್ಳೋಣ. ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮಾತ್ರ ನಮಗೆ ಯಾವುದೇ ರೆಸಿಪಿಗಳಾಗಲಿ ಅಷ್ಟು ಟೇಸ್ಟಿಯಾಗಿ ಬರೋಕ್ಕೆ ಸಾಧ್ಯ. ಅದ್ರ ಟೇಸ್ಟು, ಅದರ ಘಮನೇ ನಮಗೆ ಒಂಥರ ಚೆನ್ನಾಗಿರುತ್ತೆ ಅಡುಗೆ ಮಾಡಿದಾಗ. ಇಲ್ಲ ಅಂದರೆ ಖಂಡಿತ ಆ ಅಡುಗೆ ಕಂಪ್ಲೀಟ್ ಅನಿಸೋದಿಲ್ಲ. ಅದಕ್ಕೋಸ್ಕರ ಈಗ ನೋಡಿ ಎಣ್ಣೆ ಕಾದಿದೆಯಲ್ಲ, ನಾನು 1 ಬೈ 1 ಈಗ ಪಕೋಡಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ದೂರ ಹಾಕ್ಕೊಳ್ಳಿ. ಇದನ್ನು ನೀವು ಉಂಡೆ ಮಾಡಿ ಹಾಕೋದು ಬೇಡ, ಜಸ್ಟ್ ತಗೊಳ್ಳಿ. ಹೀಗೆ ಈರುಳ್ಳಿ ಸೈಡಲ್ಲಿ ಈರುಳ್ಳಿ ಇದ್ದರೂ ಕೂಡ ಏನು ತೊಂದರೆ ಇಲ್ಲ. ಸುಮ್ಮನೆ ಹೀಗೆ ಪಕೋಡವನ್ನು ಒಂದೊಂದಾಗಿ ಹಾಕ್ಕೊಳ್ಳಿ. ನೋಡಿ ಈರುಳ್ಳಿ ಸೈಡಲ್ಲೆಲ್ಲ ಹಾಗೆ ಇದ್ರೇ ಚೆಂದ, ಅದು ತುಂಬ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನಬೇಕು ಅನ್ನಿಸ್ತಾ ಇರುತ್ತೆ, ಮತ್ತು ಸೂಪರ್ ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ಕ್ರಿಸ್ಪಿಯಾಗಿ ಬರಬೇಕು ಅಂತ ಅಂದರೆ ನಾವು ಬಿಸಿ ಮಾಡಿರೋಂಥ ಎಣ್ಣೆಯನ್ನೇ ಹಾಕ್ಕೊಳ್ಬೇಕು. ಅದಾದ ನಂತರ ನಾವು ಬೇಯಕ್ಕೆ ಇಡ್ಬಿಡ್ತೀವಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೆ, ಆವಾಗಲೂ ಕೂಡ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಮೀಡಿಯಮ್ ಆಗಿ ಸ್ವಲ್ಪ ಬೆಚ್ಚಗಿದ್ದಾಗ ಹಾಕೋಕ್ಕೆ ಹೋಗ್ಬೇಡಿ, ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಅದಾದ ನಂತರನೇ ನೀವು ಪಕೋಡನ ಹಾಕ್ಕೊಳ್ಬೇಕಾಗುತ್ತೆ. ಆದರೆ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು ನೀವು ಪಕೋಡಗಳನ್ನು ಹಾಕಿದ ನಂತರ, ಹೈ ಫ್ಲೇಮ್ ಮಾಡಬೇಡಿ. ಈಗ ನೋಡಿ ಆಗಿದೆ ಒಂದು ಸೈಡು, ಇನ್ನೊಂದು ಸೈಡ್ ಇದನ್ನು ಟರ್ನ್ ಮಾಡಿ 2 ಸೈಡ್ ಕೂಡ ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಹೀಗೆ 2 ಸೈಡ್ ಕೂಡ ನಮಗೆ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಸೊ ತುಂಬ ಟೇಸ್ಟಿಯಾಗಿ ಆಗುವಂಥ ಗರಿಯಾಗಿರೋಂತಹ ಒಂದು ಈರುಳ್ಳಿ ಪಕೋಡ ರೆಡಿಯಾಗಿದೆ ಫ್ರೆಂಡ್ಸ್. ಖಂಡಿತವಾಗ್ಲೂ ಸಂಜೆ ಕಾಫಿ ಟೀ ಜೊತೆ ಮಾಡುವಂಥ ಸೂಪರ್ ಆಗಿರುವಂಥ ಒಂದು ಕಾಂಬಿನೇಷನ್ ಇರುವಂತಹ ಒಂದು ಗರಿಯಾದ ಈರುಳ್ಳಿ ಬಜ್ಜಿ ಅಥವಾ ಪಕೋಡ ಒಂದ್ಸಲ ಈ ರೀತಿಯಾಗಿ ಮಾಡಿ ನೋಡಿ. ಖಂಡಿತ ನನ್ನ ಒಂದು ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ. ಸೊ ಈಗ ಆಗಿದೆ ನೋಡಿ, ಆಗಿರೋ ಅಂಥದ್ದನ್ನು ಇವಾಗ ನಾವು 1 ಬೈ 1 ನಿಧಾನವಾಗಿ ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೊಳ್ಳೋಣ. ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ, ಪರ್ಫೆಕ್ಟಾಗಿ ಆಗಿದೆ, ನೀವು ಕೂಡ ನೋಡ್ಬೋದು. ಸೊ ಆಗಿರೋಂಥ ಪಕೋಡಗಳನ್ನು ನಾನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡುವಂಥ ರುಚಿಯಾಗಿರುವಂಥ ಒಂದು ಈರುಳ್ಳಿ ಪಕೋಡ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.